ಚೆನ್ನಾಗಿ ಇಟ್ಕೊಂಡಿದ್ರೆ ಸರಿ ಸಾಕಾಗುತ್ತಾ? ಅದಕ್ಕಾಗಿ ನಾವೇನಾದರೂ ಒಂದಿಷ್ಟು ಆಕ್ಷನ್ ಮಾಡಬೇಕಾಗುತ್ತೆ, ಒಂದಿಷ್ಟು ಜವಾಬ್ದಾರಿ ತಗೋಬೇಕಾಗತ್ತೆ. ಅದನ್ನು ಸಾಮಾಜಿಕ ಜವಾಬ್ದಾರಿ ಅಂತೀವಿ. ಆ ಸಾಮಾಜಿಕ ಜವಾಬ್ದಾರಿಯ ನಾವೆಲ್ಲ ಮರ್ತಿದ್ದೀವಿ. ಒಂದು ಸರಿ ನಾವು ರೆಪ್ರೆಸೆಂಟೇಟಿವ್ಸ್ನ ಎಲೆಕ್ಟ್ ಮಾಡಿಬಿಟ್ರೆ ಇನ್ನು 5 ವರ್ಷದ ತನಕ ಅವ್ರು ಯಾರು ಏನೋ ಈ ಕಡೆ ನಮ್ಮನ್ನು ಯಾವ ಥರ ಯಾರು ಬಂದು ಕೇಳಿದಾರ, ಯಾರ ಮನೆ ತಗಾರ ಬಂದು ಕೇಳಿದಾರೆ ಏನು ಸಮಸ್ಯೆ ಅಂತೇಳಿ ಅವ್ರ ಜವಾಬ್ದಾರಿ ಅಟ್ಲೀಸ್ಟ್ ಒಂದು ತಿಂಗಳಿಗೆ ಒಂದಿಸಲಾರು ಆ ಬೀದಿಗೆ ಬಂದು ನಿಮ್ದೇನು ಸಮಸ್ಯೆ ಇದೆ ಅಂತ ಕೇಳೋವಂಥರು ಎಲೆಕ್ಟ್ ಆಗಬೇಕು. ಸರಿ, ಎಂಥವ್ರನ್ನ ಎಲೆಕ್ಟ್ ಮಾಡಿದ್ದೀವಿ, ಅವ್ರ ಮೇಲೆ ವಿಶ್ವಾಸ ಇಟ್ಟು ಮಾಡಿದ್ದೀವಿ. ಅವ್ರು ಮಾಡಲಿಲ್ಲ ಅಂತಂದರೆ ಸುಮ್ಮನೆ ಅವ್ರು ದೂರದ ಕೂತ್ಕೊಂಡ್ರೂ ಆಗಲ್ಲ, ಅವ್ರು ನಾವು ಕರೆದು ಕೇಳೋಂಗಾಗಬೇಕು. ಸೊ ಇಂಡಿವಿಜುವಲಾಗಿ ನೀವು ಕೇಳಿದ್ರೆ ಯಾರು ಸಮರ್ಪಕ ಉತ್ತರ ಕೊಡ್ತಾರ? ನಿಮ್ಮ ಮನೇಲಿ ಏನಾದ್ರು ಒಂದು ಸಮಸ್ಯೆ ಇದೆ ಅಂತೇಳಿ ನೀವು ಹೋದರೆ, ಯಾವುದೇ ಇಲಾಖೆಗೆ ಹೋದರೆ ಅದಕ್ಕೆ ಸರಿಯಾಗಿ ಸಮರ್ಪಕವಾದಂಥ ರೆಸ್ಪಾನ್ಸ್ ಸಿಗುತ್ತಾ ನಿಮಗೆ? ಇಲ್ಲ. ಅದು ಸರ್ವೇ ಸಹಜ, ಸಾಮಾನ್ಯ, ಅದಕ್ಕೆ ಯಾರೂ ದೂರಕ್ಕಾಗಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಪರ್ಯಾಯವಾಗಿ ಒಂದು ಕಲೆಕ್ಟಿವ್ ರೆಪ್ರೆಸೆಂಟೇಷನ್ ಅಂತ ಇರಬೇಕು. 4-6 ಜನ ಅಥವಾ ಒಂದು ವಾರ್ಡ್ ಮಟ್ಟದಲ್ಲಿ, ಒಂದು ಬೀದಿ ಮಟ್ಟದಲ್ಲಿ ನಾವೆಲ್ಲರೂ ಸೇರಿ ಒಟ್ಟಾಗಿ ಹೋಗಿ ಕೇಳಿದಾಗ ಖಂಡಿತ ಅದಕ್ಕೆ ರೆಸ್ಪಾನ್ಸ್ ಸಿಗುತ್ತೆ. ಅದನ್ನು ನಾವು ಮಾಡ್ತಾಯಿಲ್ಲ, ಸುಮ್ಮನೆ ಅವ್ರು ದೂರೋದು ಅಲ್ಲ. ಸೊ ನಮ್ಮ ಎಲೆಕ್ಟಿವ್ ರೆಪ್ರೆಸೆಂಟೇಟಿವ್ಗೆ ನಾವು ಸರಿಯಾಗಿ ರೆಪ್ರೆಸೆಂಟ್ ಮಾಡೋಕ್ಕಾಗ್ತಾಯಿಲ್ಲ, ಆಡಳಿತಕ್ಕೂ ಕೂಡ ನಾವು ಸರಿಯಾಗಿ ರೆಪ್ರೆಸೆಂಟ್ ಮಾಡೋಕ್ಕಾಗ್ತಾಯಿಲ್ಲ. ಅನೇಕ ಜನ ಹೋಗಿದ್ದಾರೆ, ನಗರಸಭೆಯಲ್ಲಿ ಕೇಳಿದ್ರು ಕೂಡ ಆರ್ಕೆ ಉತ್ತರ ಕೊಟ್ಟು ಏನೋ ಒಂದು ಹೇಳಿ ಕಳಿಸ್ತಾ ಇದ್ದಾರೆ, ಅದು ಯಾರು ಗಮನಕ್ಕೂ ಬರಲ್ಲ. ಸೊ ಅದೇ ಕೆಲವು ಕಡೆ ಆಗಿದೆ, ಒಂದು 10-20 ಜನ ಹೋಗಿ ಕೇಳಿದ್ದಾರೆ, ಅಂಥ ಟೈಮಲ್ಲಿ ಕೆಲಸಗಳಾಗಿದೆ. ಸೊ ಅದಕ್ಕೋಸ್ಕರ ಒಂದು ಸಂಘಟನೆಯಲ್ಲಿ ಒಂದು ಒಳ್ಳೆಯ ಶಕ್ತಿ ಇದೆ, ಬಲ ಇದೆ. ಅದಕ್ಕೆ ಸಂಘಟಿತರಾಗಿ ನಾವು ಯಾವುದೇ ಕೆಲಸ ಮಾಡಿದಾಗ ನಮ್ಮ ಕೆಲಸಗಳು ಚೆನ್ನಾಗಿ ಆಗ್ತವೆ. ನಮ್ಮ ಮೂಲಭೂತ ಸೌಕರ್ಯಗಳು ಏನು ಸಿಗಬೇಕು ಅದು ಕರೆಕ್ಟಾಗಿ ಸಿಗುತ್ತೆ. ನಾವು ಕಟ್ಟಿದಂಥ ಟ್ಯಾಕ್ಸಿಗೆ ಮೌಲ್ಯಯುತವಾದಂಥ ಸೇವೆ ನಮಗೆ ವಾಪಸ್ ಸಿಗುತ್ತೆ. ಅದನ್ನು ಮಾಡಬೇಕು ಅಂತಂದರೆ ನಮ್ಮದು ಕಲೆಕ್ಟಿವ್ ರೆಪ್ರೆಸೆಂಟೇಷನ್ ಇರಬೇಕು. ಸೊ ಆ ಉದ್ದೇಶದಿಂದ ತಾಲ್ಲೂಕಿನ ಪ್ರತಿಯೊಂದು ವಾರ್ಡ್ನಲ್ಲೂ ಕೂಡ ಒಂದೊಂದು ಕಲೆಕ್ಟಿವ್ ರೆಪ್ರೆಸೆಂಟೇಷನ್ ಮಾಡುವಂತಹ ಒಂದು ಸಮಿತಿ ಆಗಬೇಕು ಅಂತೇಳಿ ಒಂದು ಸಂಕಲ್ಪ ಇಟ್ಕೊಂಡು ನಾವು ಎಲ್ಲ ಕಡೆ ಹೋಗ್ತಾ ಇದ್ದೀವಿ. ಈಗಾಗಲೇ ಸಾಕಷ್ಟು ವಾರ್ಡ್ಗಳಲ್ಲಿ, ಒಂದು 5-6 ವಾರ್ಡ್ಗಳಲ್ಲಿ ಆ ಥರ ಸಮಿತಿಗಳಾಗಿದೆ. ಸೊ ನಗರದಲ್ಲಿರ್ತಕ್ಕಂಥ ಏನು 31 ವಾರ್ಡ್ಗಳೇನಿದೆ, 31 ವಾರ್ಡ್ಗಳಲ್ಲೂ ಕೂಡ ಈ ಥರ ಒಂದು ಸಮಿತಿ ಇತ್ತು ಅಂತಂದರೆ ಆ ಸಮಿತಿ ಎಲ್ಲರೂ ಒಗ್ಗಟ್ಟಾಗಿ ಕಲೆಕ್ಟಿವ್ ಆಗಿ ರೆಪ್ರೆಸೆಂಟ್ ಮಾಡಿದಾಗ ಯಾವುದೇ ಇಶ್ಯೂ, ಅದೆಂಥ ದೊಡ್ಡ ಇಶ್ಯೂ ಕೂಡ ಇದ್ರೂ ಕೂಡ ಅದನ್ನು ಸಾಲ್ವ್ ಮಾಡ್ಕೊಳ್ಳೋವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಪ್ರತಿಯೊಂದು ವಾರ್ಡಲ್ಲೂ ಕೂಡ ಒಂದೊಂದು ಸಮಿತಿ ಇರಬೇಕು ಅಂತೇಳಿ ನಮ್ಮ ನಾಗರಿಕ ಜಾಗೃತಿ ಮತ್ತು ಹಿತರಕ್ಷಣಾ ವೇದಿಕೆಯಿಂದ ಈ ಒಂದು ಕಾರ್ಯ ನಡೀತಾ ಇದೆ. ಈಗಾಗಲೇ ನಮ್ಮ ಸಂಸ್ಥೆ ಶುರುವಾಗಿ ಸುಮಾರು 2 ವರ್ಷ ದಾಟಿದೆ. ನಾವು ಇಂಡಿವಿಜುವಲ್ ಆಗಿ ನಮ್ಮ ಸಂಸ್ಥೆ ಏನು ಪದಾಧಿಕಾರಿಗಳಿದ್ದಾರೆ ಅವರು ಶ್ರಮಪಟ್ಟು ಸಾಕಷ್ಟು ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಆದರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡಬೇಕು ಅಂದರೆ ಅದಕ್ಕೊಂದು ಶಕ್ತಿ ಕೊಡಬೇಕಾಗತ್ತೆ. ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆಗಿದೆ, ಅಲ್ಲಿ ಒಂದು ಒಳ್ಳೆಯ ಶಕ್ತಿ ಎಲ್ಲರೂ ಸೇರಿ ಕೊಟ್ಟಾಗ ಹೆಚ್ಚಿನ ಮಟ್ಟದಲ್ಲಿ ಒಂದು ಒಳ್ಳೆಯ ವಾರ್ಡು, ಸ್ವಚ್ಛತೆ ಇರ್ತಕ್ಕಂಥ ವಾರ್ಡು, ಮೂಲಭೂತ ಸೌಕರ್ಯಗಳು ಇರ್ತಕ್ಕಂಥ ಒಂದು ವಾರ್ಡು, ಈ ಥರದ ನಿರ್ಮಾಣ ಆದಾಗ, ಎಲ್ಲ ವಾರ್ಡು ಈ ಥರ ಆದಾಗ ಇಡೀ ನಗರವೇ ಚೆನ್ನಾಗಿರುತ್ತೆ, ಇಡೀ ಊರೇ ಅಭಿವೃದ್ಧಿ ಆಗುತ್ತೆ. ಊರಿನಲ್ಲಿ ಸಾಕಷ್ಟು ಸಮಸ್ಯೆಗಳಿರ್ತವೆ. ನಾವು ಯಾವತ್ತೂ ನಾನು ನನ್ನ ಮನೆಯಿಂದ ನೋಡಿದ್ರೆ ನನ್ನ ವಾರ್ಡು ನನ್ನ ಜವಾಬ್ದಾರಿ ಅಂಥೇಳಿ ಸ್ವಲ್ಪ ಥಿಂಕ್ ಮಾಡಬೇಕಾಗತ್ತೆ. ಆಮೇಲೆ ನಂತರದಲ್ಲಿ ನನ್ನ ಊರು ಚೆನ್ನಾಗಿರಬೇಕು ಅಂತೇಳಿ ನಾವು ಥಿಂಕ್ ಮಾಡಬೇಕಾಗತ್ತೆ. ಇಂತಹ ಒಂದು ಸಾಮಾಜಿಕ ಜವಾಬ್ದಾರಿ ಪ್ರತಿಯೊಬ್ಬರಲ್ಲೂ ಬಂದಾಗ ಆ ಊರೇ ಚೆನ್ನಾಗಿರುತ್ತೆ. ಯಾವತ್ತೂ ನಮ್ಮ ಊರು ಚೆನ್ನಾಗಿರುತ್ತೋ ಆವಾಗ ಮಾತ್ರ ನಾನು ಚೆನ್ನಾಗಿರೋಕ್ಕೆ ಸಾಧ್ಯ. ನನ್ನ ಮನೆ ಅಷ್ಟೇ ಚೆನ್ನಾಗಿರಲಿ ಅಂತಂದ್ರೆ ಖಂಡಿತ ನಾವು ಚೆನ್ನಾಗಿರೋಕ್ಕಾಗಲ್ಲ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಇವತ್ತೆಲ್ಲ ನಾವು ಸೇರಿದ್ವಿ. ಸಂಖ್ಯೆ ಕಡಿಮೆ ಇದ್ದರೂ ತೊಂದರೆ ಇಲ್ಲ, ಯಾವತ್ತೂ ಕಡಿಮೆ ಸಂಖ್ಯೆಯಿಂದಲೇ ದೊಡ್ಡದಾಗಕ್ಕೆ ಸಾಧ್ಯ. ಇಷ್ಟು ಬಂದಿರೋದು ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳಬೇಕು, ಹೆಮ್ಮೆ ವಿಚಾರ. ಏನೇನು ಬಂದಿದ್ದೀರೋ ಅವರೆಲ್ಲರೂ ಕೂಡ ಒಂದು ಸ್ವಲ್ಪ ಜವಾಬ್ದಾರಿ ತಗೋಬೇಕು. ಏನಪ್ಪ ಅಂದರೆ 11 ಜನದ್ದು ಒಂದು ಕಮಿಟಿ ಫಾರ್ಮೇಷನ್ ಆಗಬೇಕು. ಪ್ರತಿಯೊಂದು ರೋಡಲ್ಲಿ ಅದೇ ಥರ ಮಾಡ್ತಾಯಿದ್ವಿ. ಕನಿಷ್ಠ 11 ಜನ, ಅದ್ರ ಮೇಲೆ ಎಷ್ಟು ಬೇಕಾದ್ರೂ ಆಗ್ಬೋದು. ಆ 11 ಅಥವಾ ಮೇಲ್ಪಟ್ಟು ಜನ ತಿಂಗಳಿಗೆ 1 ದಿವಸ ಈ ಥರದ್ದು ಯಾವುದಾದ್ರು ಒಂದು ನಿಮ್ಮ ಆಯ್ಕೆಯ ಒಂದು ಜಾಗದಲ್ಲಿ ಕೂತ್ಕೊಂಡು 1 ತಿಂಗಳಲ್ಲಿ 1 ದಿವಸ ನಿಮ್ಮ ಕನ್ವೀನಿಯೆಂಟ್ ಡೇಟು ಸೇರಿಕೊಂಡು ಅಲ್ಲಿ ಚರ್ಚೆ ಮಾಡಬೇಕು. ಚರ್ಚೆ ಮಾಡಿ ಅಲ್ಲಿ ಯಾರ್ಯಾರ್ದು ಏನೇನು ಸಮಸ್ಯೆ ಇದೆ, ಆ ವಾರ್ಡಿಗೆ ಏನೇನು ಆಗಬೇಕು, ಕೊರತೆಗಳೇನು, ಇದನ್ನೆಲ್ಲ ಚರ್ಚೆ ಮಾಡಿ ಒಂದು ಕಲೆಕ್ಟಿವ್ ರೆಪ್ರೆಸೆಂಟೇಷನ್ ಮಾಡಿ ಮುಂದಿನ ಮೀಟಿಂಗಲ್ಲಿ ನಗರಸಭೆಯ ಕೌನ್ಸಿಲರ್ ಏನಿರ್ತಾರೆ ಅವ್ರನ್ನ ಕರೆದುಬಿಟ್ಟು ಅವರಿಗೆ ಒಪ್ಪಿಸ್ಬೇಕು. ಒಂದು ನಿಗದಿತ ಕಾಲಮಿತಿ ಒಳಗೆ ಇಂತಿಂಥ ಕೆಲಸಗಳಾಗ್ತದೆ, ಇಂಥ ರಸ್ತೆಯಲ್ಲಿ ಇಂಥ ಸಮಸ್ಯೆ ಇದೆ, ಇಂಥ ಮನೆ ಹತ್ರ ಇಂಥ ಸಮಸ್ಯೆ ಇದೆ, ಅದು ಯಾವುದೇ ಇಲಾಖೆಗೆ
ಸಂಬಂಧಪಟ್ಟಿದ್ದಿರ್ಬೋದು, ನಗರಸಭೆಯಿಂದ ಆಗ್ತಕ್ಕಂಥ ಯಾವುದು ಕಂದಾಯ ಖಾತೆ ಮತ್ತೊಂದು ಯಾವುದೇ ವಿಚಾರ ಇರ್ಬೋದು, ಅಥವಾ ಮೂಲಭೂತ ಸೌಕರ್ಯ ಕೊರತೆ ಆಗಿರ್ತಕ್ಕಂಥದ್ದು, ಎಲೆಕ್ಟ್ರಿಸಿಟಿ, ನೀರಿಂದು, ಚರಂಡಿದ್ದು, ಸ್ವಚ್ಛತೆ, ಯಾವುದೇ ವಿಚಾರ ಇರ್ಬೋದು, ಅದನ್ನ ರೆಪ್ರೆಸೆಂಟ್ ಮಾಡಿ ಅವ್ರಿಗೆ ಕೊಡುವಂಥದ್ದು. ಆ ನಿಗದಿತ ಕಾಲಮಿತಿಯೊಳಗೆ ಅವರು ಮಾಡಬೇಕು ಆ ಕೆಲಸನ. ಮಾಡಲಿಲ್ಲ ಅಂತಂದರೆ ಅವ್ರು ಬಂದು ಉತ್ತರ ಹೇಳಬೇಕು ಏನು ಅಂತೇಳಿ, ಯಾತಕ್ಕೆ ಆಗ್ತಾ ಇಲ್ಲ ಅಂತೇಳಿ. ಸಪೋಸ್ ಅವ್ರ ಕೈಲಿ ಆಗಲಿಲ್ಲ, ಅವ್ರ ಶಕ್ತಿ ಇಲ್ಲ, ಅಲ್ಲಿ ಹೋಗಿ ಕೆಲಸ ಮಾಡಿಸ್ಕೊಂಬರೋ ಶಕ್ತಿ ಇಲ್ಲ ಅಂದರೆ ಅವ್ರನ್ನ ಕರ್ಕೊಂಡು ಆ ಕಮಿಟಿ ಸದಸ್ಯರೆಲ್ಲರೂ ನಗರಸಭೆಗೆ ಹೋಗಬೇಕು. ಯಾಕಾಗಲ್ಲ, ಹಿಂಗೆ ಹೋದಾಗ ಕೆಲಸ ಆಗುತ್ತಾ? ಅದೇ ನೀವು ಒಬ್ಬರೇ ನಿಮ್ಮ ಮನೆಯದ್ದು ಏನಾದರೂ ಸಮಸ್ಯೆ ಇದ್ದು, ನಿಮ್ಮ ಮನೆ ಮುಂದೆ ಚರಂಡಿದು ಮತ್ತೊಂದು ಸಮಸ್ಯೆ ಇದ್ದು ನೀವು ಒಬ್ಬರೇ ಹೋದರೆ ಕೆಲಸ ಆಗುತ್ತಾ? ಸೊ ಅದಕ್ಕೆ ಈ ನಿಟ್ಟಿನಲ್ಲಿ ಒಂದಿಷ್ಟು ನಮ್ಮ ಚಿಂತನೆಯಲ್ಲಿ ಬದಲಾವಣೆ ಮಾಡಿಕೊಂಡು ಸಂಘಟನೆ ಮಾಡಿಕೊಂಡು 4-6 ಜನ ಒಟ್ಟಿಗೆ ಹೋದಾಗ ಯಾವುದೇ ಕೆಲಸ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಕಮಿಟಿಗಳಾಗಬೇಕು ಅಂತೇಳಿ ಇವತ್ತು ಇವೆಲ್ಲ ಸಭೆ ಕರೆದಿದ್ವಿ. ಎಷ್ಟು ಜನ ಬಂದಿದ್ದರೂ ತೊಂದರೆ ಇಲ್ಲ. ಬಹುಶಃ ಏನೋ ಒಂದು 5-6-7 ಜನ ಇರ್ಬೋದು ಅಂತ ಅನಿಸುತ್ತೆ. ಮುಂದಿನ ಸಭೆಯಲ್ಲಿ